ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೇನೆ. ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಅಂದುಕೊಂಡಿದ್ದೇನೆ. ನಾನಿವತ್ತು 1 ತಿಂಗಳ ಮಗುವಿನಿಂದ 10 ವರ್ಷದೊಳಗಡೆಯ ಮಕ್ಕಳಿಗೆ ವಿಪರೀತ ಕೆಮ್ಮು ಇದ್ದರೆ ಆ ಕೆಮ್ಮಿಗೆ ಕೃಷ್ಣ ತುಳಸಿ ಅಂದರೆ ಕಪ್ಪು ತುಳಸಿಯಿಂದ ಒಂದು ಸಿರಪ್ಪನ್ನು ತಯಾರಿಸುವುದು ಹೇಗೆ ಅಂತ ನಾನು ನಿಮಗೆ ಎಲ್ಲ ಅಮ್ಮಂದಿರಿಗೂ ಕೂಡ ತೋರಿಸ್ತಿದ್ದೇನೆ. ನೋಡಿ, ಇದು ಕಪ್ಪು ತುಳಸಿ ಅಂದರೆ ಇದಕ್ಕೆ ಕೃಷ್ಣ ತುಳಸಿ ಅಂತ ಕೂಡ ಹೇಳ್ತಾರೆ. ಇದೆಲ್ಲರ ಹತ್ರನೇ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಎಲ್ಲರ ಮನೆಯಲ್ಲಿ ಇರ್ಬೋದು ಅಂತ. ಇದು ನೋಡಿ ಕೃಷ್ಣ ತುಳಸಿ. ಮತ್ತು ಬೇಕಾಗಿರೋದು ಕರಿಮೆಣಸು. ನೋಡಿ, ಇದು ಕರಿಮೆಣಸು. ನೋಡಿ, ಇದು ಕರಿಮೆಣಸು. ಮತ್ತು ಆ ಕರಿಮೆಣಸನ್ನು ಕುಟ್ಟಿ ನಾನು ಹುಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಮತ್ತು ಅರಶಿನ. ನೋಡಿ, ಇದು ಅರಶಿನ. ಇದು ಜೇನುತುಪ್ಪ, ಅದಕ್ಕೆ ಜೇನುತುಪ್ಪ ಕೂಡ ಬೇಕು. ಇದು ಕಾಡು ಜೇನುತುಪ್ಪ. ಈಗ ನಾನು ಆ ತುಳಸಿಯನ್ನು ಕುಟ್ಟಿ ಜಜ್ಜಿ ಅದನ್ನು ರಸ ತೆಗಿಲಿಕ್ಕೆ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇದು ನೋಡಿ, ಈ ಥರ ನಾವು ಕೈಯಲ್ಲಿ ಹಿಂಡಿ ರಸ ತೆಗಿಬಹುದು. ನೋಡಿ ಎಷ್ಟು ಚೆಂದ ರಸ ಬರ್ತಾ ಇದೆ ಅಂತ. ತುಂಬ ಕಪ್ಪಾಗಿದೆ ಈ ರಸ. ನೋಡಿ, ಈ ಥರ ನೋಡಿ, ಈ ಥರ ರಸ ಬಂದಿದೆ. ನೋಡಿ, ಇದಕ್ಕೆ ನಾವು ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನಾವು ಜಜ್ಜಿ ಹುಡಿ ಮಾಡಿದಂಥ 1/4 ಸ್ಪೂನು ಕರಿಮೆಣಸನ್ನು ಆ್ಯಡ್ ಮಾಡೋಣ. ಮತ್ತು ಜೇನುತುಪ್ಪವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇದು ಕಾಡು ಜೇನುತುಪ್ಪ, ತುಂಬ ಪ್ಯೂರ್ ಆಗಿದೆ, ತುಂಬ ಗಟ್ಟಿ ಕೂಡ ಆಗಿದೆ. 1/4 ಸ್ಪೂನಷ್ಟು ಜೇನುತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಮಕ್ಕಳಿಗೆ ಈ ಸಿರಪ್ ತುಂಬ ಪ್ರಯೋಜನ ಆಗಿದೆ. ಕೆಮ್ಮು ಇದ್ದ ಮಕ್ಕಳಿಗಂತೂ 2 ವಾರಗಳ ಕಾಲ ಈ ಸಿರಪ್ಪನ್ನು ಕೊಡಿ, ತುಂಬ ಪ್ರಯೋಜನವಾಗುತ್ತೆ. ಇದಕ್ಕೆ ಯಾವುದೇ ತರಹದ ಕೆಮಿಕಲ್ ಇಲ್ಲ, ಇದರಿಂದ ಯಾವುದೇ ತರಹದ ಸೈಡ್ ಎಫೆಕ್ಟು ಕೂಡ ಇಲ್ಲ. ಇದು ಒಂದು 4-5 ಸ್ಪೂನಷ್ಟು ಆಗಬೇಕು, ಇಷ್ಟಾದರೂ ಬೇಕು ಮಕ್ಕಳಿಗೆ. ಇದನ್ನು ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಕುಡಿಲಿಕ್ಕೆ ಕೊಡಿ. 2 ಹೊತ್ತು ಇದರಲ್ಲಿ ಸೂಪರಾಗಿ ಕೆಮ್ಮು, ಗಂಟ್ಲಲ್ಲಿ ಕಟ್ಟಿದ ಕಫ, ಎದೆಯಲ್ಲಿ ಗುರುಗುರು ಸೌಂಡ್ ಬರುತ್ತೆ ಅಲ್ವಾ, ಅದು ಎಲ್ಲವೂ ಕಡಿಮೆ ಆಗುತ್ತದೆ ಈ ಸಿರಪ್ಪಿಂದ. ನೀವು ಖಂಡಿತ ನಿಮ್ಮ ಮಕ್ಕಳಿಗೆ ಕೊಡ್ಬೋದು, ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನು ಮುಂದಿನ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗುತ್ತೇನೆ. ಅಲ್ಲಿ ತನಕ ಎಲ್ಲ ನನ್ನ ಸ್ನೇಹಿತರು ಕೂಡ ನನ್ನ ಚಾನಲ್ ಹೊಸದಾಗಿ ನೋಡುತ್ತಿರೋ ಸ್ನೇಹಿತರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈಗ ತಾನೇ ಚಾನಲ್ ಓಪನ್ ಮಾಡಿದ್ರಿಂದ, ಚಾನಲ್ ಕ್ರಿಯೇಟ್ ಮಾಡಿದ್ರಿಂದ ನನಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲನ್ನು, ನೀವು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಉಪಯುಕ್ತವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಈ ಮಾಹಿತಿ ಇಷ್ಟವಾದಲ್ಲಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಲೈಕ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಧನ್ಯವಾದಗಳೊಂದಿಗೆ ರೂಪಾ ಜಯ.